ಫ್ರೆಂಡ್ಸ್, ದೇಶಕ್ಕೆ PM ಬೇಕು, ರಾಜ್ಯಕ್ಕೆ CM ಬೇಕು, ಕಿವಿಗೆ FM ಬೇಕು. ಅದು 97.7 ರೈಟ್ ಸಿಟಿ. ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ ಇದನ್ನ ಪ್ಯಾಕ್ ಮಾಡಿ. ಅವ್ರನ್ನ ಇವತ್ತೇ ಪಟಾಯಿಸ್ಬಿಡಿ. ಥ್ಯಾಂಕ್ ಯು. ಯಾವತ್ತೂ ಸಿಗಲ್ಲ. ಸೊ ಅಂಕಲ್, ಪ್ರೀತಿ ಸೂರ್ಯ ಏನಾದ್ರೂ ಬಂದಿದ್ರಾ? ಇಲ್ಲಮ್ಮ. ಹಾಯ್ ಮೇಘಾ. ಏ ಹಾಯ್. ಬಾರೆ ಕಾಲೇಜ್ಗೆ ಹೋಗೋಣ. ನಾನ್ ಬರಲ್ಲ, ನೀನ್ ಹೋಗಿ. ಏಯ್, ಇವತ್ ವ್ಯಾಲೆಂಟೈನ್ಸ್ ಡೇ ಕಣೆ, ಬಾ ಹೋಗೋಣ. ಇಲ್ಲ, ನಾನ್ ಬ್ಯಾಗ್ ಬೇರೆ ತಂದಿಲ್ಲ, ನಂಗೆ ಇಂಟ್ರೆಸ್ಟ್ ಬಾರೆ ಹೋಗೋಣ. ಪೊಲೀಸರು ಮಫ್ತಿಯಲ್ಲಿ ರೌಂಡ್ ಹೊಡಿತಿದ್ದಾರೆ. ಬಿ ಕೇರ್ಫುಲ್. ಓಕೆ ಮಗ, ನೀನೇನು ಯೋಚನೆ ಮಾಡಬೇಡ. ಸೂರ್ಯಂಗೆ ಟ್ರೀಟ್ಮೆಂಟ್ ಕೊಡಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ನೀನು ಹಾಸ್ಪಿಟಲ್ ಸರೌಂಡಿಂಗಲ್ಲೇ ಇರು. ಓಕೆ. ನಿಲ್ಸು ನಿಲ್ಸು. ಏನಾಯ್ತು? ನಿಲ್ಸು. ಏ ಯಾಕೆ ಬಂದೆ ಇರೇ. ಏ ಏನಾಯ್ತಂತ ಹೇಳೆ. ಇರೇ. ಮೇಘಾ, ಏಯ್ ಬಾರೆ ನಡಿ ಹೋಗೋಣ. ರೀ ಸತ್ಯರಾಜ್, ಏನ್ರಿ ಆ ಹುಡುಗರು MLA ತಮ್ಮನ್ನ ಕೊಲೆ ಮಾಡೋದಲ್ದಲೆ ಶಿಕ್ಷಿತವರೆಲ್ಲ ಹೊಡ್ಕೊಂಡ್ ಬರ್ತಿದಾರಲ್ರಿ. ಇಷ್ಟೆಲ್ಲ ಪೊಲೀಸ್ ಫೋರ್ಸ್ ಇಟ್ಕೊಂಡು 4 ಜನ ಹುಡುಗರು ಹಿಡಿಯಕ್ಕಾಗಿಲ್ಲ ಅಂತಂದ್ರೆ ನಮ್ ಡಿಪಾರ್ಟ್ಮೆಂಟ್ ಮರ್ಯಾದೆ ಏನಾಗಬೇಕು? ನಾವು ಫೋನ್ ಟ್ರೇಸ್ ಮಾಡ್ತಾನೆ ಇದೀವಿ ಸರ್. ಈಗಾಗಲೇ ಒಂದೆರಡು ಸಲ ಅಟ್ಯಾಕ್ ಕೂಡ ಮಾಡಿದ್ದೀವಿ. ಬೇಡ, ಹಿಡೀರಿ ಇಲ್ಲ ಎನ್ಕೌಂಟರ್ ಮಾಡಿ. ಒಟ್ಟಲ್ಲಿ ಈ ಕೇಸ್ ಕ್ಲೋಸ್ ಮಾಡಿ. ಈ ಸಲ ಮಾತ್ರ ಅವರೆಲ್ಲೇ ಇದ್ರು ಕಂಡಿಡಿತೀವಿ ಸರ್. ಅವರು ಈ ಸಿಟಿ ಬಿಟ್ಟು ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ. ಈಗ 4 ಜನ ಕಾಲೇಜ್ ಹುಡುಗರು ಸಿಕ್ಕಿದ್ದಾರೆ. ಕೊಡ್ತಾ ಇದೀವಿ, ಸರಿಯಾಗಿ ಬಿಡ್ತಾರೆ. ಬಾ, ಎಲ್ಲೋಗ್ತಾರ ಅವರು? ಕಾಲೇಜು, ಡಾಬಾ, ಹೋಟ್ಲು, ಥಿಯೇಟ್ರು, ಬೇಕ್ರಿ, ಟೀ ಅಂಗಡಿ ಎಲ್ಲೋದ್ರೂ ಮಿಸ್ ಆಗಕ್ ಚಾನ್ಸ್ ಇಲ್ಲ ಅಣ್ಣ. ಸಿಕ್ಕಿದ್ರೆ ನನ್ನ ಮಕ್ಕಳನ್ನ ಸೂಪರ್ ಸೂಪರ್. ಹಾಯ್ ಫ್ರೆಂಡ್ಸ್, ನಾವಿದ್ದೀವಿ SRS ಕಾಲೇಜ್ನಲ್ಲಿ. ಟುಡೇ ಇಸ್ ವ್ಯಾಲೆಂಟೈನ್ಸ್ ಡೇ. ವಿ ಆರ್ ಸೆಲೆಬ್ರೇಟಿಂಗ್ ಇಟ್. ಮೇಘಾ ನಮ್ಮ ಜೊತೆ ಇದ್ದಾರೆ. ಹಾಯ್ ಮೇಘಾ. ಹಾಯ್. ಮೇಘಾ, ನನ್ ಬುಕ್ ತಗೊಂಬಂದಿ ಅಂತೆ. ಆವತ್ತೇ ಕೇಳಿದ್ನಲ್ಲ. ಅರ್ಜೆಂಟಾಗಿ ಆ ಬುಕ್ ನನಗೆ ಬೇಕಿತ್ತು. ಪ್ಲೀಸ್ ಕಣೋ, ಕೆಲವು ಪಾಯಿಂಟ್ಸ್ ನೋಟ್ ಮಾಡ್ಕೊಂಡ್ಬಿಟ್ಟು ನಾಳೆ ಕೊಡ್ಲಾ? ಸೊ ಟುಡೇ ಇಸ್ ವ್ಯಾಲೆಂಟೈನ್ಸ್ ಡೇ. ನೀವು ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ದೀರಾ? ಅಂದ್ರೆ ಮಾಡ್ತಾ ಇದ್ದೀರಾ? ನಾನಾ? ಇಲ್ಲಪ್ಪ. ನಾಳೆ ಇಂಟರ್ನಲ್ಸ್ ಇದೆ, ನಾನು ಓದ್ಲೇಬೇಕು. ನನಗೆ ಬುಕ್ ಬೇಕೇ ಬೇಕು. ಪ್ಲೀಸ್ ಕೊಡು ಮೇಘಾ. ಏನೋ ಇಷ್ಟು ದಿನ ನಿನ್ ಹತ್ರನೇ ಇತ್ತು, ಓದ್ಕೊಳಕ್ ಆಗ್ಲಿಲ್ವಾ? ತಗೋ. ಕನ್ಫ್ಯೂಸ್ ಆಗಬೇಡಿ. ಲವರ್ಸ್ಗೆ ಏನಾದ್ರು ಮೆಸೇಜ್ ಹೇಳಿದ್ರೆ ಹೇಳಿ. ನಾನ್ ಹೇಳೋದಿಷ್ಟೇ, ಪ್ರೇಮಿಗಳು ತಮ್ಮ ಪ್ರೀತಿ ಮೇಲೆ ಈ ಸಮಾಜದ ಕೆಟ್ಟ ದೃಷ್ಟಿ ಬೀಳ್ಬಾರ್ದು ಅಂತ ಹೃದಯದಲ್ಲಿ ಪ್ರೀತಿನ ಬಚ್ಚಿಟ್ಕೋಬೇಕೇ ಹೊರತು ತಾನ್ ಪ್ರೀತಿಸೋ ಪ್ರೇಮಿಗೆ ಗೊತ್ತಾಗ್ದಿರೋ ಥರ ಮುಚ್ಚಿಟ್ಕೋಬಾರ್ದು. ಹೃದಯ ಪ್ರೀತಿನ ಹೂತಾಕೋ ಸ್ಮಶಾನ ಆಗ್ಬಾರ್ದು. ಪ್ರೀತಿನ ಮೆರ್ಸೋ ಸಿಂಹಾಸನ ಆಗ್ಬೇಕು. ನನ್ನ ಗೆಳತಿನೇ ಇವತ್ತೇನೇ ಆಗ್ಲಿ ನನ್ನ ಮನಸ್ಸಿನಲ್ಲಿರೋ ಭಾವನೆಗಳನ್ನ ಅವಳ ಹತ್ರ ಹೇಳ್ಕೋಬೇಕು.
ಹಾಯ್, ಹಾಯ್, ನೀವೇನಿಲ್ಲಿ? ನೀನೇನಿಲ್ಲಿ? ಆ? ನಮ್ಮಪ್ಪಂಗೆ ಹುಚ್ಚಿಡ್ದಿತ್ತು, ಹಾಸ್ಪಿಟ್ಲಿಗೆ ಸೇರ್ಸೋಣ ಅಂತ ಬಂದೆ. ವಿಷಯ ಏನ್ ಹೇಳೋ? ನಿನ್ ನೋಡೋಣ ಅಂತಾನೆ ಬಂದೆ. ನನ್ನನ್ನ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನೀನ್ ಸ್ವಲ್ಪ ಮಾತಾಡೋದು ಹಾರ್ಡ್ ಟು ಬಿಲೀವ್. ಎನಿವೆ ಹೇಳಿ. ಅದು ಅದೇನಂದ್ರೆ ಏನು, ನನ್ನನ್ನು ಲವ್ ಮಾಡ್ತಾ ಇದ್ಯಾ? ಹೌದು, ಎಸ್. ಮತ್ತೆ ಮತ್ತಿನ್ನೇನು, ಊರಿಂದ ಅಪ್ಪ ದುಡ್ಡು ಕಳಿಸ್ತಾರೆ, ಕಾಫಿಡಿಗೆ ಹೋಗೋಣ, ಪಾರ್ಕ್ಗೆ ಹೋಗಿ ಮರ ಸುತ್ತನ, ಕಿತ್ತೋಗಿರೋ ಪಿಕ್ಚರ್ ಹೋಗೋಣ. ಯಾಕಂದ್ರೆ ನಾವು ಹೋಗೋದ್ ಸಿನಿಮಾ ನೋಡಕ್ಕಲ್ಲ ನೋಡು, ಅದಕ್ಕೆ. ಆಮೇಲೆ ಆಮೇಲೆ ಇನ್ನೇನು, ನಮ್ಮಿಬ್ರು ಡಿಗ್ರಿ ಮುಗಿತೆ. ಡಿಗ್ರಿ ಮುಗಿದ ಕೆಲಸ ಸಿಕ್ಕೇ ಸಿಗುತ್ತೆ. ನಿಮ್ಮಪ್ಪ ಪಾಂಡಿ ಅಂತೂ ನನ್ ಕೊಟ್ಟು ಮದುವೆ ಮಾಡೋದು ಹೋಗ್ತು. ಹೇಗಿದ್ರು ನನ್ನ ಫ್ರೆಂಡ್ಸ್ ಇದಾರೆ, ಕರ್ಕೊಂಡೋಗಿ ದೇವಸ್ಥಾನದಲ್ಲೋ ಇಲ್ಲ ರಿಜಿಸ್ಟರ್ ಆಫೀಸ್ ಅಲ್ಲೋ ಮದುವೆ ಮಾಡಿಸ್ತಾರೆ. ಸರಿ, ಆಮೇಲೆ ಆಮೇಲೆ ನೀನು ನಮಗ್ ಬೇಡ ಅಂದ್ರೆ ಒಂದಷ್ಟಲ್ಲಿ ಮಗು ಆಗುತ್ತೆ. ಆ ಮಗುಗೆ ಸ್ಕೂಲು, ಅಡ್ಮಿಷನ್, ಟ್ಯೂಷನ್, ಸಮ್ಮರ್ ಕ್ಯಾಂಪು, ಯಪ್ಪಾ ನೋಡು. ಆ ಮಗು ಕಕ್ಕ ಮಾಡಿದ್ರೆ ನಾನಂತೂ ತೊಳಿಯಲ್ಲ, ಅದನ್ನ ಮಾತ್ರ ನೀನೇ ತೊಳಿಬೇಕು. ಆಮೇಲೆ ಆಮೇಲೆ ನೀನು ನನ್ಗೊಂದ್ ಮಗು ಸಾಕು, ಇನ್ನೊಂದ್ ಮಗು ಬೇಕು ಅಂತ ನೀನೇ ಕೇಳ್ತೀಯ. ಆ ಮಗುಗೆ ನಾಮಕರಣ, ಬಾಣಂತನ, ಸಾಂಬ್ರಾಣಿ, ಸೋಪು, ಯಪ್ಪಾ ನಿಮ್ಮಪ್ಪ ಮಾಡ್ಲಿ ಮತ್ತೆ ಇದನ್ನ ನೋಡ್ಕೊಳ್ಳ, ಎಲ್ಲ ನಾನೇ ನೋಡ್ಕೋಬೇಕು. ಶಟ್ ಅಪ್ ಸೂರ್ಯ. ಯಾಕೆ ಒಂದು ಮಗು ಸಾಕ? ಅಲ್ಲ, ನಿನಗೊಂದೇ ಮಗು ಅಂದ್ರೆ ನನ್ಗೂ ಓಕೆ. ನನಗೂ ಸ್ವಲ್ಪ ಮಾತಾಡಕ್ ಬಿಡ್ತೀಯಾ? ಓಕೆ, ಪ್ರೊಸೀಡ್. ಒಂದ್ ವಿಷಯ ಕೇಳ್ತೀನಿ. ನೀವ್ ಹುಡುಗರು ಗುಂಡಿ ತೋಡಿದೀನಿ ಬೀಳು ಅಂದ ತಕ್ಷಣ ಬಿದ್ಬಿಡ್ಬೇಕಾ? ಲವ್ ಮಾಡ್ತಿದ್ದೀನಿ ಅಂದ ತಕ್ಷಣ ಲವ್ ಮಾಡ್ಬಿಡ್ಬೇಕಾ? ನಮ್ ಮನ್ಸ್ಗೂ ಇಷ್ಟ ಆಗ್ಬೇಕಲ್ವಾ? ನೀನ್ ತುಂಬಾ ಒಳ್ಳೆ ಹುಡುಗ, ನಿನ್ಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ. ಪ್ರೀತಿ ವಿಷಯದಲ್ಲಿ ಕಣ್ ತೇರಿಸಿರೋ ದೇವತೆ ಕಂಡ್ರಿ ನೀವು. ಈ ಕಣ್ಣು ಕ್ಲೋಸ್ ಆಗಿ ಮನ್ಸಿರೋವರೆಗೂ ನಿಮ್ಮ ಹಂಗಂತೀರಿ. ನಾನು ನಿನ್ನ ಇಷ್ಟಪಟ್ಟಿದ್ದೀನಿ, ನಿನ್ನನ್ನೇ ಲವ್ ಮಾಡೋದು. ನೋಡ್ ಸೂರ್ಯ, ನಾನ್ ಹೇಳೋದ್ ಹೇಳಿದೀನಿ, ಇದ್ರ ಮೇಲೆ ನಿನ್ನಿಷ್ಟ. ತಡಿ, ಜಾಸ್ತಿ ಹೊತ್ತಿಲ್ಲೇ ಇದ್ರೆ ಲವಲ್ ಬಿದ್ಬಿಡ್ತೀನಿ ಅಂತ ಭಯನಾ? ನಾನ್ ಬಿಟ್ಬಿಡು ಸೂರ್ಯ. ನಾನ್ ನಡ್ಕೊಂಡು ಹೋಗೋಕ್ಕಂತೂ ಆಗಲ್ಲ, ನನ್ನ ಮನೆಗೆ ನೀನೇ ಡ್ರಾಪ್ ಮಾಡು. ಮೇಘ 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 ಮೇಘ, ನಂಗೊಂದು ಡೌಟು. ಮೊನ್ನೆ ರೂಮಿಗೆ ಬಂದಿದ್ದೆ ಗೊತ್ತಾ? ಆಗ ಬುಕ್ ತಗೊಂಡ್ಬೇಕಾದ್ರೆ ಸ್ವಲ್ಪ ಎಡವಟ್ ಆಯ್ತು. ಅಲ್ಲ, ಬೇರೆ ಏನೋ ನೋಡಿಲ್ಲ ತಾನೆ? ಹೇಳಿದ್ರೆ ಒಪ್ತಾಳ? ಖಂಡಿತ. ಸಾಯ್ತಿರಲ್ಲೋ, ಆರು ಹೊಡೆಯೋದು ಕೇಳಿಸ ಕ್ಯೂಟ್ ನನ್ನ ಮಗನೇ. ನನ್ನ ಮೂಕ ಪ್ರೀತಿಗೆ ಜಗತ್ ಕ್ಯೂಡಾಗಿದ್ರು ನಿನ್ನ ಹೃದಯಕ್ಕಾದರೂ ಕೇಳಿಸುತ್ತೆ ಅಂದ್ಕೊಂಡಿದ್ದೆ. ಆದರೆ ನಿನ್ನ ಹೃದಯ ಬೇರೆನೇ ಮಿಡಿತಾ ಇದೆ. ಮೇ ಬಿ ನಾನು ನಿನಗೆ ತಕ್ಕ ಜೋಡಿ ಅಲ್ಲ ಅನ್ಸುತ್ತೆ. ಇರಲಿ, ಪರವಾಗಿಲ್ಲ. ನನಗೆ ನಿನ್ನ ಸಂತೋಷನೇ ಮುಖ್ಯ. ನೀನು ಯಾರನ್ನು ಪ್ರೀತಿಸಿದ್ರು ನನ್ನ ಹೃದಯ ಮಾತ್ರ ನಿನಗೋಸ್ಕರನೇ ಮಿಡಿತಾ ಇರುತ್ತೆ.